ನರಸಿಂಹನ ಚಿತ್ರಣ ಅಂತನ್ನುವಂಥದ್ದು ಛಂದಸ್ಸಿನ ಹೆಸರಿನಿಂದ ಗೊತ್ತಾದದ್ದು. ಸಿಂಹದಂತೆ ನಡೆ ಮತ್ತು ಸಿಂಹದಂತೆ ಕೊರಳನ್ನ ಕೊರಳಿಗೆ ಹಾಕೊಂಡು ಕರುಳನ್ನ ಕೊರಳಿಗೆ ಹಾಕಿಕೊಂಡ ತರಳನನ್ನ ಅಭಯ ನೀಡಿ ರಕ್ಷಣೆ ಮಾಡಿದ ನರಸಿಂಹನ ಕಥೆಯನ್ನೇ ಹೇಳ್ತಾ ಇದೆ ಅಂತ ನಮಗೆ ಅರ್ಥ ಆಗಿತ್ತು. ಮುಂದಿನ ಪದ್ಯದಲ್ಲಿ ಬಂದ ಸಂಗತಿ ಪಾಂತು ಅಸ್ಮಾನ್. ಇದು ಇಡೀ ಪದ್ಯದ ಕೊನೆಯ ಭಾವ. ಅಸ್ಮಾನ್ ಪಾಂತು, ನಮ್ಮೆಲ್ಲರನ್ನು ಕಾಪಾಡಲಿ. ಕಾಪಾಡಬೇಕಾದ್ರೆ ಯಾರದು ಕಾಪಾಡಬೇಕಾದ್ದು? ಪುರುಹೂತ ವೈರಿಬಲವನ್ ಮಾತಂಗ ಮಾದ್ಯದ್ ಘಟಾ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ. ಇದು ಯಾವುದಕ್ಕೆ? ಇದು ಒಂದೇ ಶಬ್ದ, ಇಷ್ಟು ದೊಡ್ಡ ಶಬ್ದ, ಒಂದೇ ಶಬ್ದ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾಹ ಭೂರಿಭಾಗೈಃ ಭಾವಿತಾಹ ಅಸ್ಮಾನ್ ಪಾಂತು. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ. ತುಂಬಾ ಅದ್ಭುತವಾದ ಮಾತು. ಕಂಠೀರವ ಅಂತ ನೃಸಿಂಹಕ್ಕೆ ಹೆಸರು. ಕಂಠೀರವ, ಕಂಠೀರವ ಅಂದ್ರೆ ಸಿಂಹ, ಹಾಸ್ಯ ಅಂದ್ರೆ ಮುಖ, ಮುಖ ಮಾತ್ರ ಸಿಂಹದಂತೆ ಇರುವ ನರಸಿಂಹನ ಪ್ರತತ ಸುನಖರಾಹ, ಚೆನ್ನಾಗಿ ವ್ಯಾಪಿಸಿದ ಕೂರುಗುರುಗಳು. ಸುನಖರಾಹ ಸಾಮಾನ್ಯವಾದದ್ದಲ್ಲ. ಅದು ಎಂತಹದ್ದು? ಅದಕ್ಕೆ ಆಚೆ ಈಚೆ ಒಂದೆರಡಷ್ಟು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾ. ದಾರಿತ ಅಂದ್ರೆ ಸೀಳುವುದು, ಆರಾತಿ ಶತ್ರುಗಳು. ಅಂತಹ ಶತ್ರುಗಳನ್ನ ದೂರಕ್ಕೆ ಅಟ್ಟುವ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾಹ. ಹೃದಯದ ಆಳದಲ್ಲಿ ಅಡಗಿ ಕೂತಿರುವ ಕತ್ತಲೆಯನ್ನ ಸುಲಭದಲ್ಲಿ ಕತ್ತರಿಸಲಿಕ್ಕೆ ಸಾಧ್ಯವಾಗುವ ಸ್ಥಿತಿಯಲ್ಲಿ ಇರುವಂತಹ ಈ ಭಾವವನ್ನ ನಮ್ಮೆದುರುಗಡೆ ತೆರೆದಿಟ್ಟು ಹೇಳ್ತಾ ಇದ್ದಾರೆ. ಸಿಂಹದ ಮೋರೆಯ ಹರಿಯ ವಿಸ್ತಾರವಾಗಿ ಹರಡಿಕೊಂಡಿರುವ ಹರಿತವಾದ ನಿಶಿತವಾದ ಉಗುರುಗಳು ಶತ್ರುಗಳನ್ನ ನಾಶಪಡಿಸಿ ಕತ್ತಲೆಯನ್ನ ದೂರಕ್ಕೆ ಓಡಿಸಲಿಕ್ಕೋಸ್ಕರ ವಿಸ್ತೃತವಾಗಿ ನಿಂತಿರುವ ಉಗುರುಗಳು. ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾಹ. ಅದಕ್ಕಿನ್ನೊಂದು ವಿಶೇಷಣ. ಅದು ಪ್ರವಿತತ ಮನಸಾ ಭೂರಿಭಾಗೈಃ ಭಾವಿತಾಹ. ವಿಸ್ತಾರಗೊಂಡ ಮನಸ್ಸಿನಿಂದ ಭೂರಿಭಾಗ್ಯವಂತರಾದವರು ಭಾವಿಸಿದ ಉಗುರುಗಳು ನಮ್ಮನ್ನು ರಕ್ಷಿಸಲಿ. ಅಂದ್ರೆ ಇದು ಕೇವಲ ನಾವು ಮಾತ್ರ ಸ್ತುತಿ ಮಾಡುವಂಥದ್ದಲ್ಲ, ದೇವತೆಗಳೂ ಕೂಡ ಈ ಉಗುರನ್ನ ನಿರಂತರ ಸ್ಮರಿಸ್ತಾರೆ, ನಿರಂತರ ನೆನಪಿಸಿಕೊಳ್ತಾರೆ. ಹೇಗಿದೆ ಅದು? ಪುರುಹೂತ, ಹೆಚ್ಚು ಆಹ್ವಾನಕ್ಕೆ ಒಳಪಡುವಂತಹ ಇಂದ್ರ. ಪುರು ಅಂದ್ರೆ ಹೆಚ್ಚು, ಹೂತ ಅಂದ್ರೆ ಕರೆಯಲ್ಪಡುವವ. ಪುರುಹೂತ, ಯಜ್ಞದಲ್ಲಿ ತುಂಬ ಬಾರಿ ಕರೆಯಲ್ಪಡುವ ಇಂದ್ರಾಯ ನಮಃ, ಇಂದ್ರಾಯ ಸ್ವಾಹ ಅಂತ ಯಜ್ಞಗಳಲ್ಲಿ ಇಂದ್ರ ಶ್ರೇಷ್ಠ ನಿದ್ರವಿಣಾನಿದೇಹಿ ಚಿತ್ತಿಂ. ಇಂದ್ರನನ್ನ ನೆನೆಯದೆ ಮಂತ್ರಕ್ಕೆ ಮುಕ್ತಾಯವೇ ಆಗಲ್ಲ. ಎಲ್ಲಿಯೋ ಒಂದು ಸೂಕ್ತದಲ್ಲಿ ಆದ್ರೂ ಅದು ಬರಲೇಬೇಕು. ಅಂತಹ ಪುರುಹೂತನ ವೈರಿ ಶತ್ರುಗಳು ಬಲವನ್ ಮಾತಂಗ ಮಾದ್ಯದ್ ಘಟಾ ಕುಂಭೋಚ್ಚಾದ್ರಿ. ಬಲವಂತವಾದ ಇಂದ್ರನ ಶತ್ರುಗಳೆಂಬ
ಬಲಗೊಂಡ ಮಾತಂಗ, ಮಾತಂಗ ಅಂದ್ರೆ ಆನೆ, ಬಲಿಷ್ಠವಾದ ಆನೆಗಳ ಮಾದ್ಯದ್ ಘಟಾ ಕುಂಭೋಚ್ಚಾದ್ರಿ, ಮಾದ್ಯದಂದ್ರೆ ಮದವೇರಿದ ಸ್ಥಿತಿಯಲ್ಲಿ ಅವುಗಳ ಗಂಡಸ್ಥಳದಲ್ಲಿ ದೊಡ್ಡ ಮಡಿಕೆಯಂತೆ ಅಗಲವಾದ ಕುಂಭಸ್ಥಳ ಏನಿದೆ, ಬೆಟ್ಟದ ಹಾಗೆ ಕಾಣುವಂತಹ ಗಂಡಸ್ಥಳವೇನಿದೆ, ವಿಪಾಟನ ಅದು ಕುಂಭ ಉಚ್ಚ ಅದ್ರಿ, ಅದು ಮದ ಸುರಿಸುವ ಮಡಿಕೆಯಂತೆ ಅಗಲವಾದ ಕುಂಭಸ್ಥಳ, ಅದು ಬೆಟ್ಟದಂತೆ ಕಾಣಿಸ್ತಾ ಇದೆ, ಸಣ್ಣದಲ್ಲ. ಉಚ್ಚ ಅದ್ರಿ, ಅದ್ರಿ ಅಂದ್ರೆ ಬೆಟ್ಟ. ಅದನ್ನ ವಿಪಾಟನ ಸೀಳುವ, ಪುಡಿಗಟ್ಟುವ ಅಧಿಕ ಪಟು, ಅದರಲ್ಲಿ ಸಮರ್ಥವಾದ ಪ್ರತ್ಯೇಕ ಒಂದೊಂದು ಕೂಡ ವಜ್ರಾಯಿತಾಹ, ಶತ್ರುಗಳ ನೆತ್ತಿಯನ್ನ ಕುಟ್ಟಿ ಪುಡಿಗಟ್ಟುವ, ಬೆಟ್ಟದಂತಿದ್ದರೂ ವಜ್ರದ ಆಯುಧದಿಂದ ನಾಶಪಡಿಸುವಂತೆ ನಾಶಪಡಿಸುವಲ್ಲಿ ಸಮರ್ಥವಾದ ಸೀಳುವ ಉಗುರುಗಳು. ಹಿಂದೆ ನಖರಾಹ ಅಂತ ಬಂದಿತ್ತು, ಅವುಗಳಿಗೀಗ ವಜ್ರಾಯಿತಾಹ ಅನ್ನುವ ಶಬ್ದ ವಿಶೇಷಣವಾಗಿ ಬಂತು. ಒಂದೊಂದು, ಅದಕ್ಕೆ ಪ್ರತ್ಯೇಕ ಶಬ್ದ ಹೇಳಿದ್ರು. ಒಂದೊಂದು ಉಗುರು ಕೂಡ ಅವನತ್ರ ಒಂದೇ ಆಯುಧ ಇರುವುದು, ಇಂದ್ರನ ಹತ್ರ. ಆದ್ರೆ ಇಲ್ಲಿರುವ 10 ಉಗುರುಗಳು 10 ವಜ್ರಾಯುಧದಂತೆ, ಒಂದ್ರಿಂದನೇ ಸಾಕಾಗುತ್ತೆ ಬೆಟ್ಟ ಪುಡಿ ಮಾಡ್ಲಿಕ್ಕೆ. ಆದ್ರೆ ಆ ಒಂದೊಂದು ಉಗುರುಗಳು ಕೂಡ ಅಷ್ಟೂ ರೀತಿಯ ವಜ್ರವನ್ನ ತನ್ನಲ್ಲಿ ತುಂಬಿಸಿಕೊಂಡಂತೆ. ವಜ್ರಾಯುಧದಲ್ಲಿ ಮತ್ತೆ ಇರುವುದು ಪರಮಾತ್ಮನದೇ ಆಯುಧಾನಾಂ ಅಹಂ ವಜ್ರ ಅಂತ. ಆದ್ರೆ ನಮ್ಗೆ ವಜ್ರಾಯುಧದ ಬಗ್ಗೆ ಭಾರಿ ಒಂದು ಅಭಿಮಾನ ಇದ್ರೆ ಅರ್ಥ ಆಗ್ಲಿಕ್ಕೆ ಆ ಉದಾಹರಣೆಯನ್ನು ಬಳಸಿಕೊಂಡು ಹೇಳಿದ್ರು. ವಜ್ರಾಯಿತಾಹ, ಇಂತಹ ನಖರಗಳು, ಉಗುರುಗಳು, ಅಸ್ಮಾನ್ ಪಾಂತು, ಭೂರಿಭಾಗರು ಅಂತ ದೇವತೆಗಳಿಗೆ ಹೆಸರು, ದೊಡ್ಡ ಭಾಗ್ಯವಂತರು ಅಂತ ಅಲ್ವಾ. ದೇವತೆಗಳು ದೊಡ್ಡ ಭಾಗ್ಯವಂತರಲ್ಲ ಇನ್ನೇನು. ನಮ್ಮ ಹಾಗೆ ಸಂಸಾರದ ಜಂಜಾಟ ಅವರನ್ನು ಕಾಡುವುದಿಲ್ಲ. ಅವರು ಸಂಸಾರದಲ್ಲಿ ಬಂದು ಹೋದ್ರು ಎಲ್ಲೋ ಕ್ಷಣದಲ್ಲಿ 2-3 ಘಟನೆಗಳಿಂದ ವಿಚಲಿತರಾದಂತೆ ನಮಗೆ ಕಂಡರೂ ಕೂಡ ಅವರದು ತಾತ್ಕಾಲಿಕವಾದ ಒಂದು ವಿಚಲನೆ ಹೊರತು ಅವರು ಉಳಿದ ಅಷ್ಟೂ ಕಾಲ ಭಗವಂತನ ನೆನಕೆಯಲ್ಲೇ ಕಾಲ ಕಳೆಯುವವರು. ಎಲ್ಲೋ ನಮ್ಮ ಭಾವವನ್ನ ಲೋಕಕ್ಕೆ ಪ್ರಕಟಿಸುವುದಕ್ಕೋಸ್ಕರ ಒಮ್ಮೊಮ್ಮೆ ಅಂಥ ವರ್ತನೆ ಇದೆ ನೋಡಿ. ದೇವರಿಗೆ ವಾಹನವಾಗಿ ಗರುಡ ನಿರಂತರ ಸೇವೆ ಮಾಡ್ತಿರ್ತಾನೆ. ಲಕ್ಷ್ಮಿ ಭಗವಂತನ ಪದತಲವನ್ನ ಅತ್ಯಂತ ಪ್ರೀತಿಯಿಂದ ಒತ್ತುತ್ತಾ ಗುಣಗಳೆಷ್ಟು ಅಂತ ಲೆಕ್ಕ ಹಾಕ್ತಿದ್ದಾಳೆ. ಶೇಷ ತನ್ನ ಹೆಗಲ ಮೇಲೆ, ತನ್ನ ಮೈಯ ಮೇಲೆ ಮಲಗಿಸಿಕೊಂಡು ಅವನಿಗೆ ಹಾಸಿಗೆಯಾಗಿ ಕೂತಿದ್ದಾನೆ. ಪ್ರಾಣದೇವ ಇಡೀ ಜಗತ್ತಿನ ಅಂತರಂಗದ ಪ್ರಪಂಚಕ್ಕೆ ಪರಮಾತ್ಮನ ಜೊತೆಗೆ ಅವನು ಹುಟ್ಟುವಾಗ ತಾನೂ ಹುಟ್ಟಿ, ಅವನು ಹೊರಡುವಾಗ ತಾನೂ ಹೊರಟು, ಯಸ್ಮಿನ್ ಸ್ಥಿತೆ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಅಂತ ಅವನ PA ಆಗಿ, ಪರ್ಸನಲ್ ಸೆಕ್ರೆಟರಿ ಆಗಿ ಕೂತಿದ್ದಾನೆ. ಇನ್ನೊಬ್ಬ ಭಗವಂತನ ಹೊಕ್ಕಳಿಂದಲೇ ಹೊರಕ್ಕೆ ಹುಟ್ಟಿ 14 ಲೋಕಗಳ ದಳಗಳನ್ನೇ ಕಮಲವಾಗಿಸಿಕೊಂಡು ಅದರಲ್ಲಿ ತನ್ನ ಶರೀರ ಅನ್ನುವ ಭಾವದ ಜೊತೆಗೆ ಪರಮಾತ್ಮನನ್ನು ಚಿಂತಿಸ್ತಾ ಸೃಷ್ಟಿಯ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಕೂತಿದ್ದಾನೆ. ಇನ್ನೊಬ್ಬ ಮೊಮ್ಮಗನಾಗಿ ಪೌತ್ರಶ್ಚಂದ್ರ ವಿಭೂಷಣ, ಪರಮಾತ್ಮ ಕೊಟ್ಟ ಮುಕ್ತಾಯದ ಕರ್ತವ್ಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ 3ನೆಯ ಕಂಗಳಿಂದ ಇಡೀ ಜಗತ್ತನ್ನ ಸುಟ್ಟು ಮತ್ತೆ ಅದನ್ನ ಹೊಸ ಸೃಷ್ಟಿಗೆ ಅಣಿಗೊಳಿಸುವಂತಹ ಕೆಲಸದಲ್ಲಿ ನಿರಂತರ ಸಿದ್ಧವಾಗಿದ್ದಾನೆ. ದೇವತೆಗಳ ದೈತ್ಯರ ನಡುವಿನ ನಿರಂತರ ಸಾವಿರ ವರ್ಷಗಳಿಂದ ಸಾಗಿರುವ ಸಂಗ್ರಾಮಕ್ಕೆ ಎಷ್ಟು ಸಲ ಹೋರಾಟಕ್ಕೆ ಬಂದಾಗಲೂ ಹಿಂದೇಟು ಹಾಕದೆ, ಪೆಟ್ಟು ತಿಂದಾಗಲೂ, ಯಾರನ್ನೋ ಶರಣು ಹೊಂದಿಯಾದ್ರೂ, ಮತ್ತೆ ಶಕ್ತಿಯನ್ನು ಊರ್ಜಿತಗೊಳಿಸಿಕೊಂಡಾದ್ರೂ ಬಂದು ಲೋಕದ ರಕ್ಷಣೆ ಮತ್ತು ಇಂದ್ರಿಯಗಳ ಒಳಕ್ಕೆ ನಿಂತು ಭಗವಂತನ ಸೇವೆಗಾಗಿ ಸಿದ್ಧವಾಗುವ ಭಕ್ತನಿಗೆ ಸಹಕಾರ ನೀಡುವ ಶಕ್ತಿಗಳಾಗಿ ದೇವತೆಗಳು ಅವನ ಸೇವೆಯ ಭಾಗ್ಯವನ್ನು ಹೊಂದಿದ್ದಾರೆ. ಕೇವಲ ಇಂದ್ರಾದಿಗಳು ಎಲ್ಲೋ ಅಲ್ಲಿಲ್ಲ, ನಮ್ಮೊಳಗೆ ಇದ್ದಾರೆ. ಕೈಯಲ್ಲಿ ಚಟುವಟಿಕೆಯ ಕೆಲಸಕ್ಕಾಗಿ ಇಂದ್ರ ಒಂದು ರೂಪದಿಂದ ಇದ್ರೆ, ಯಾಗಾದಿ ಕರ್ಮಗಳನ್ನು ನಡೆಸಲಿಕ್ಕೆ ಬೇಕಾದ ಪ್ರೇರಣೆ ನೀಡುವುದಕ್ಕಾಗಿ ಮನಸ್ಸಿನಲ್ಲೂ ಜೊತೆಗೂಡಿದ್ದಾನೆ. ಕಣ್ಣಿನಲ್ಲಿ ಇಂದ್ರಾದಿಗಳು,
ಕಣ್ಣಿನಲ್ಲಿ ಸೂರ್ಯಾದಿಗಳು, ಮೂಗಿನಲ್ಲಿ ಅಶ್ವಿದೇವತೆಗಳು, ಬಾಯಿಯಲ್ಲಿ ಬುಧ ವರುಣಾದಿಗಳು, ಕಿವಿಯಲ್ಲಿ ಚಂದ್ರ ಮಿತ್ರ ಮೊದಲಾದ ದಿಗ್ದೇವತೆಗಳು, ಚರ್ಮದಲ್ಲಿ ಕುಬೇರ ಮೊದಲಾದವರು, ಕಾಲಿನಲ್ಲಿ ಜಯಂತನೇ ಮೊದಲಾದವರು, ಹೀಗೆ ಪ್ರತಿಯೊಂದು ಇಂದ್ರಿಯಗಳ ಪ್ರೇರಕ ಶಕ್ತಿಯಾಗಿ ಭಗವಂತನ ಮಹಾಕಾರ್ಯಕ್ಕೆ ತಮ್ಮನ್ನ ಸದಾ ಸಮರ್ಪಿಸಿಕೊಂಡಂತ ಭಾಗ್ಯಶೀಲರು ಅಂತ ಅವರನ್ನ ಹೇಳದೆ ಇನ್ನೇನ್ ಹೇಳಬೇಕು? ಅಂತರಂಗದಿಂದ ಸದಾ ಭಗವಂತನ ಬೆಳಕನ್ನ ಹೊತ್ತುಕೊಂಡೇ ತಿರುಗುವವರು. ಇಂತಹ ಭೂರಿಭಾಗರು ಅವನನ್ನು ಎಷ್ಟು ಗಟ್ಟಿಯಾಗಿ ಸ್ತೋತ್ರ ಮಾಡಬೇಡ, ಎಷ್ಟು ಗಟ್ಟಿಯಾಗಿ ಅವನನ್ನು ಭಾವಿಸಬೇಡ. ಮಗು ಹೇಗೆ ಪೆಟ್ಟು ಕೊಟ್ಟಾಗಲೂ ಅಮ್ಮ ನನ್ನ ರೆಚ್ಚೆ ಹಿಡಿದು ಅಪ್ಪಿಕೊಂಡು ನೀನೇ ನನಗೆ ಗತಿ ಅಂತ ಭಾವಿಸುವ ಸ್ಥಿತಿ ಬಂದ್ರೆ ಅದು ಎಷ್ಟು ಅರ್ಥಪೂರ್ಣವಾದ ಭಕ್ತಿ ಅಂತ ಅನ್ಸುತ್ತೋ ಅದಕ್ಕಿಂತ ಹೆಚ್ಚು ಅವರು ಭಗವಂತನನ್ನು ಅಪ್ಪಿಕೊಂಡವರು. ಅವರು ಭಾಗ್ಯಶೀಲರಲ್ಲದೆ ಇನ್ಯಾರು? ಅವರು ಭಾವಿಸುವುದು ಅಂತಂದ್ರೆ ಭಗವಂತನನ್ನು ನೀನು ಎಷ್ಟು ಚೆನ್ನಾಗಿ ಭಾವಿಸ್ತಾರೆ. ನಚಿಕೇತ ಹೇಳಲ್ವಾ, ಯಮ ನನಗೇನು ಗೊತ್ತಿಲ್ಲಪ್ಪ ದೇವ್ರ ಬಗ್ಗೆ, ನೀನ್ ನನ್ನ ಹತ್ರ ಅದರೆಲ್ಲ ಕೇಳಬೇಡ. ನೀವು ಜಗಳ ಆಡಿಯಾದ್ರೂ ಕೂಡ ದೇವರ ಹತ್ರ ತಿಳ್ಕೊಳ್ಬೇಕಾದ ವಿಷಯವನ್ನೇ ತಿಳ್ಕೊಳ್ತೀರಿ. ನಿಮ್ಗೆ ಏನ್ ಗೊತ್ತಿದೆಯೋ ಅದು ಹೇಳಿ. ನನಕ್ಕಿಂತ ಕೋಟಿ ಪಟ್ಟಿ ಎತ್ತರದಲ್ಲಿ ನೀವು ಭಗವಂತನ ತತ್ವವನ್ನು ತಿಳಿದಿದ್ದೀರಿ ಅನ್ನೋದು ನನಗೆ ನಿಶ್ಚಿತವಾದ ವಿಷಯ. ನಿಮ್ಮಲ್ಲಿ ಇನ್ನೂ ಚರ್ಚೆ ಇದೆ, ನೀವು ಇನ್ನೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಸೌಜನ್ಯ, ಅದು ನಿಮ್ಮ ಗೌರವಯುಕ್ತವಾದಂತಹ ಸಜ್ಜನಿಕೆಯ ಮಾತದು. ನಾನದನ್ನ ದೇವರನ್ನು ತಿಳ್ಕೊಂಡಾಯ್ತು ನೀವು ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಏನ್ ತಿಳ್ಕೊಂಡಿದ್ದೀರೋ ನನಗೆ ನೀವು ಗುರುವಾಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ಅರ್ಹತೆಯೇ ಬೇಡ. ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಅನ್ನುವ ಕಾರಣಕ್ಕೆ ನನಗೆ ಬೇಕಾದಷ್ಟನ್ನು ಹೇಳಲಿಕ್ಕೆ ಬಲ್ಲವರಾಗಿದ್ದೀರಿ ಅಂತಾನೆ ನಿಮಗೆ ಶರಣಾಗಿದ್ದೇನೆ ಅಂತ ಹಠ ಮಾಡ್ತಾನೆ. ತುಂಬಾ ಚಂದದಲ್ಲಿ ಹಠ ಮಾಡ್ತಾನೆ. ನಿಮ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನ ಹೇಳ್ತಾನೆ. ಇಲ್ಲಾಂದ್ರೆ ಒಂದು ಯಮನ ಸ್ಥಾನದಲ್ಲಿ ಕುಳಿತು ದುರುಳರು ಸಜ್ಜನರು ಇಬ್ಬರನ್ನು ಯಮ ಮತ್ತು ಧರ್ಮ ಅನ್ನುವ ಎರಡು ಬೇರೆ ಬೇರೆ ರೂಪಗಳಿಂದ ಸ್ವಾಗತಿಸಿ ಅವರವರ ಕರ್ಮಕ್ಕೆ ಅನುಗುಣವಾದ ಶಿಕ್ಷೆಯನ್ನು ಕಾಲಕ್ಕೆ ತಕ್ಕಷ್ಟು ಶರೀರವನ್ನು ಕೊಟ್ಟು ಮತ್ತೆ ವಾಪಸ್ಸು ಭೂಮಿಗೆ ಮರಳಿಸುವಂತಹ ವ್ಯವಸ್ಥೆಯಲ್ಲಿ ಸಾವಿನ ವ್ಯಾಪಾರಿ ಅಂತ ಎಷ್ಟು ಬೈದ್ರು ಒಂದು ದಿವಸವೂ ಬೇಸರ ಮಾಡಿಕೊಳ್ಳದೆ ಎಷ್ಟು ಆಡಿಕೊಳ್ತಾರೆ. ವೈದ್ಯನನ್ನು ಯಮರಾಜನಿಗೆ ಹೋಲಿಸಿ ಯಮರಾಜ ಸಹೋದರ ಅಂತ ಅವನನ್ನ ನಿಂದಿಸುವ ಕೆಟ್ಟ ಕಾರ್ಯವೂ ಕೂಡ ಕೆಲವೊಮ್ಮೆ ಸುಭಾಷಿತ ಹೆಸರಲ್ಲಿ ನಡೆದು ಹೋಗ್ಬಿಡುತ್ತೆ. ಆದ್ರೆ ಅದು ಯಾವುದನ್ನು ಬೇಸರ ಮಾಡಿಕೊಳ್ಳದೆ ಇದು ತನ್ನ ಕರ್ತವ್ಯ ಅಂತ ಪ್ರೀತಿಯಿಂದ ಮಾಡ್ತಾರಲ್ವಾ, ಸ್ವಧರ್ಮ ಇದು ಅಂತ. ಅಂಥವರು ಭಾಗ್ಯಶೀಲರಲ್ಲದೆ ಅವರು ಭಾವಿಸಿದಂತಹ ಪಾದಗಳನ್ನ, ಪಾದ ಅಲ್ಲ ಇದು ಉಗುರು, ಕೈ ಕೂರುಗುರು ತುದೀ ಭಾಗದಲ್ಲಿ, ಅದು ಎಷ್ಟು ವಿಶೇಷ ಅಂದ್ರೆ ಅದು ಬೆಳಕಿನ ರೂಪ. ನಖಾಂಶುಕ ಅಂತ, ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖಾಂಶುಕ ಅಂತ ನರಸಿಂಹ ಅಷ್ಟೋತ್ತರ ಶತನಾಮದಲ್ಲಿ ಒಂದು ಸುಂದರವಾದ ಮಾತಿದೆ. ಆಭಿಚಾರಾದಿ ಕ್ರಿಯೆಗಳನ್ನ ಪರಿಹರಿಸುವುದಕ್ಕೆ ಇದಕ್ಕಿಂತ ಚಂದದ ಮಾತು ಬೇಕಿಲ್ಲ. ನಮ್ಮನ್ನು ಯಾವ್ದಾದ್ರೂ ಒಂದು ಕೆಟ್ಟ ಕೃತ್ಯ ಪ್ರಯೋಗದಿಂದ ಹಾನಿಗೊಳಿಸಿದ್ರೆ ಈ ಸ್ತುತಿ ಅತ್ಯಂತ ಉಪಕಾರ ಮಾಡುವಂಥದ್ದು. ಅದಕ್ಕೆ ಅದು ಧ್ವಾಂತ ಶಾಂತ ಅಂತ ಹೇಳಿದ್ದು. ಪ್ರಧ್ವಸ್ತ ಧ್ವಾಂತ ಶಾಂತ, ಒಳಗಿನ ಕತ್ತಲೆಯನ್ನ ಕತ್ತರಿಸುವಂತಹ ಬೆಳಕಿನ ಸ್ವರೂಪದ ಮನಸ್ಸಿನವರು ಅವರು ಸ್ತೋತ್ರ ಮಾಡಬೇಕು ಅಂದ್ರೆ ಅದರಲ್ಲಿ ಎಷ್ಟು ಬೆಳಕಿರಬೇಕು. ಅದನ್ನ ಆ ಸ್ತೋತ್ರದಲ್ಲಿ ಅವರು ಸ್ತುತಿ ಮಾಡಿದ್ದು ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖ ಅಂಶುಕ. ಅದು ಅಂಶು ಅಂದ್ರೆ ಕಿರಣ, ಅಂಶುಕ ಅಂದ್ರೆ ಕಿರಣದ ಸಣ್ಣ ಭಾಗ ಈ ಉಗುರಿನ ತುದಿಯಲ್ಲಿರುವುದು. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ ಬಗೆದ, ಎದೆಯನ್ನ ಬಗೆದ ಉಗುರುಗಳಲ್ಲಿ ನಾವು ಲೋಕದಲ್ಲಿ ಇರುವಂತಹ ಯಾವುದೋ ಚಾಕು ಚೂರಿ ತರ ಚೂಪಾಗಿದೆ, ಎದೆ ಸೀಳಿತು ಅಂತ ಭಾವಿಸಿದ್ರೆ ಅವರು ಬೇರೆದೇ ಒಂದು ದೃಷ್ಟಿಕೋನ ಕೊಡ್ತಾರೆ. ವಿದಾರಣ ನಖ ಅಂಶುಕ, ಕಿರಣಗಳ ಸಣ್ಣ ಭಾಗದಿಂದ ಎದೆಯ ಒಳಗಿನ ಕತ್ತಲೆಯನ್ನೇ ಕತ್ತರಿಸುವ ತಾಕತ್ತುಳ್ಳದ್ದು. ಈ ಸ್ಥೂಲವಾದ ಹೊರಗಿನ ಶರೀರ ಕತ್ತರಿಸ್ಲಿಕ್ಕೆ ಇದೆಲ್ಲ ಬೇಕಾ? ನಮ್ಗೆ ಈ ಲೇಸರು ಇತ್ಯಾದಿಗಳೆಲ್ಲ ಗೊತ್ತಿದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಅದೆಲ್ಲ ಹೊರಗಿದ್ದು ತೆಗಿಬೇಕಾಗಿಯೇ ಇಲ್ಲ, ಒಳಗಿದ್ದು ತೆಗಿಬೇಕಾದ್ರೆ. ನಮ್ಗೆ ಅದರ ನೇರ ಸ್ಪರ್ಶ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕೆ ಎದೆ ಬಗೆದು ಆಪರೇಷನ್ ಮಾಡುವಂಥದ್ದನ್ನ ನೋಡ್ತೇವೆ. ಈಗ ಅದು ಕೂಡ ಮೀರಿ ಹೋಗ್ತಾ ಇದೆ ಚಿಕಿತ್ಸೆಯ ಕ್ರಮಗಳಲ್ಲಿ. ಅಂದ್ರೆ ಅವರು ಅದನ್ನ ಆಗ್ಲೇ ಹೇಳಿದ್ರು, ನಖವೇ ಕಿರಣವಾಗಿ, ಬೆಳಕಾಗಿ, ಬೆಳಕಿನ ಸಣ್ಣ ತುಣುಕಾಗಿ
ಅವನನ್ನ ಸೀಳಿಯಾಗಿದೆ. ಅಂತಹ ಸೀಳುವ ಉಗುರು ಅಸ್ಮಾನ್ ಪಾಂತು, ನಮ್ಮನ್ನ ಪಾಲಿಸಲಿ. ದೇವರ ಉಗುರಿನ ತುದಿಯ ಬೆಲೆಯೇ ಇಷ್ಟು ದೊಡ್ಡದಾದ್ರೆ ಅದನ್ನು ವಿಷ್ಣು ಸ್ತುತಿ ತುಂಬಾ ಚೆನ್ನಾಗಿ ಹೇಳುತ್ತೆ. ಒಂದ್ಸಲ ಆದ್ರೂ ವಿಷ್ಣು ಸ್ತುತಿ ಓದಬೇಕು ಅರ್ಥ ಸಹಿತ. ಜೀವನದಲ್ಲಿ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲದ ಅಪೂರ್ವವಾದ ಭಾವವನ್ನು ನಮ್ಮಲ್ಲಿ ತುಂಬತ್ತೆ. ನಾರಾಯಣ ಪಂಡಿತರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರು ದೇವರನ್ನ ಕಾಣಬೇಕಾದಾಗ ಒಬ್ಬ ಸಜ್ಜನ ಕಾಣ್ಲಿಕ್ಕೆ ಏನೇನು ತಯಾರಿ ಬೇಕೋ, ಏನೇನು ಎಚ್ಚರ ಬೇಕೋ ಅಷ್ಟನ್ನು ಭಗವಂತನ ಪಾದದಾದಿಯಿಂದ ಹಿಡಿದು ಮುಡಿಯ ತನಕ, ಅಡಿಯಿಂದ ಹಿಡಿದು ಮುಡಿಯ ತನಕದ ಎಲ್ಲವನ್ನೂ ಕೂಡ ಅತ್ಯಂತ ಸುಂದರವಾಗಿ ಬಣ್ಣಿಸಿದ್ದಾರೆ. ಅದಕ್ಕೆ ಪೋಷಕವಾದ ಪೂರಕವಾದ ಸ್ಫೂರ್ತಿ ಯಾವುದು ಅಂದ್ರೆ ಆಚಾರ್ಯರ ಈ ನಖಸ್ತುತಿ. ಅಂತಹ ಅಸ್ಮಾನ್ ಪಾಂತು, ನಮ್ಮನ್ನ ಅಂತಹ ಉಗುರುಗಳು ಪಾಲಿಸಲಿ ಅಂತ ಸ್ತೋತ್ರ ಮಾಡಿದ್ದಾರೆ. ಅದರ ಅನುವಾದ ಹೀಗಿದೆ, ಅಲ್ಲಿ ಬಂದದ್ದು: ಸಗ್ಗದೊಡೆಯನ ಹಗೆಯ ಸಾಧಿಸುವ ರಕ್ಕಸರ ಸಾಲೆ ಸೊಕ್ಕೇರಿರುವ ಮದ್ದಾನೆಗಳ ಮಾಲೆ, ಮದ ಸುರಿವ ಗಂಡಗಳೇ ಉನ್ನತದ ಗಂಡಶಿಲೆ, ಅದನ್ನು ಭೇದಿಸಲಿಕ್ಕೆ ನರಸಿಂಹನೊಂದೊಂದು ಕೂರುಗುರು ಒಂದೊಂದು ವಜ್ರಾಯುಧಕ್ಕೆ ಸಮ, ಹಿರಿಯ ಭಾಗ್ಯದ ಸುರರು ಅರಿಗಳನ್ನು ತರಿದೊಗೆದು ಒಳಗೆ ಕತ್ತಲು ಕಳೆದು ತಿಳಿಯಾದ ಬಗೆಯಿಂದ ನೆನೆಯುತಿಹ ಕೂರುಗುರು ನಮ್ಮ ಕಾಪಾಡಲಿ. ಹಿರಿಯ ಭಾಗ್ಯದ ಸುರರು ಅರಿಗಳನ್ನು ತರಿದು ಒಗೆದು ಒಳಗೆ ಕತ್ತಲು ಕಳೆದು ತಿಳಿಯಾದ ಬಗೆಯಿಂದ ನೆನೆಯುತಿಹ ಕೂರುಗುರು ನಮ್ಮ ಕಾಪಾಡಲಿ. ಅದೆಂಥ ಉಗುರು ಅನ್ನೋದಕ್ಕೆ ಹಿಂದಿನ ವಜ್ರಾಯುಧಕ್ಕೆ ಸಮ ಅಂತ ಹೇಳಿದ್ರು. ಕೂರುಗುರು ಒಂದೊಂದು ವಜ್ರಾಯುಧಕ್ಕೆ ಸಮ. ಯಾವುದಕ್ಕೆ ಬೇಕಿತ್ತ ಕೂರುಗುರು? ಮದ ಸುರಿವ ಗಂಡಗಳೇ ಉನ್ನತದ ಗಂಡಶಿಲೆ. ಯಾವುದರ ಗಂಡ? ಸಾಲೆ ಸೊಕ್ಕೇರಿರುವ ಮದ್ದಾನೆಗಳ ಮಾಲೆ ಮದ ಸುರಿವ ಗಂಡಗಳೇ ಉನ್ನತದ ಗಂಡಶಿಲೆ. ಅದ್ಯಾವುದು ಮದ್ದಾನೆ? ಸಗ್ಗದೊಡೆಯನ ಹಗೆಯ ಸಾಧಿಸುವ ರಕ್ಕಸರ ಸಾಲುಗಳೇ ಸೊಕ್ಕೇರಿರುವ ಮದ್ದಾನೆಗಳ ಮಾಲೆ, ಅವುಗಳು ಮದ ಸುರಿವ ಗಂಡಗಳೇ ಉನ್ನತದ ಗಂಡಶಿಲೆ. ಅದು ಶಿಲೆ ಅಂದ್ರೆ ಬೆಟ್ಟ ಇದ್ದ ಹಾಗೆ, ಗಂಡಶಿಲೆ ಎತ್ತರದ ಶಿಲೆಗಳು. ಅದನ್ನು ಒಡಿಲಿಕ್ಕೆ ಉಪಯೋಗ ಆಗುವುದು ವಜ್ರಾಯುಧ. ಅದು ಎಲ್ಲಿದೆ ಅಂತಂದ್ರೆ ಅದನ್ನ ಭೇದಿಸಲಿಕ್ಕೆ ನರಸಿಂಹನ ಒಂದೊಂದು ಸಣ್ಣ ಸಣ್ಣ ಉಗುರುಗಳು ಕೂಡ, ಕೂರುಗುರು ಕೂಡ, ಚೂಪಾದ ತುದಿ ಕೂಡ ವಜ್ರಾಯುಧಕ್ಕೆ ಸಮ. ವಜ್ರ ಕೂಡ ಅಂದ್ರೆ ಏನು ಹೇಳಿ? ಸಿಡಿಲು, ಮಿಂಚು ಅಂತ ನಾವು ಆಗಸದಲ್ಲಿ ಮೂಡುತ್ತಲ್ಲ ಒಂದು ಬೆಳಕಿನ ರೇಖೆ, ಅದೇ ವಜ್ರ. ಅದನ್ನೇ ವಜ್ರಾಯುಧ ಅಂತ ಇಂದ್ರನು ಹಿಡಿದು ಓಡಾಡುವುದು. ಅವನು ಮಳೆಯ ದೇವತೆ ಆದ್ರಿಂದಾಗಿ ಅವನ ಆಳ್ವಿಕೆಗೆ ಒಳಗಾಗಿ ಪರ್ಜನ್ಯ ಅದರ ಕಾರ್ಯವನ್ನ ಮಾಡ್ತಾನೆ. ಆದ್ರೆ ನಿಯಂತ್ರಿಸುವ ಶಕ್ತಿಯಾಗಿ ಇಂದ್ರ ಇದ್ದಾನೆ. ವರುಣನಿಗೂ ಮಳೆಗೂ ಸಂಬಂಧವೇ ಇಲ್ಲ. ನಮ್ಮಲ್ಲಿ ಎಲ್ಲ ವರುಣನ ಆರ್ಭಟ ಹಾಗೆ ಹೀಗೆ ಬೊಬ್ಬೆ ಹೊಡಿತಾ ಇರ್ತಾರೆ. ವರುಣ ಸಮುದ್ರದ ದೇವತೆ. ಒಂದೋ ಇಂದ್ರನ ಆರ್ಭಟ ಆಗ್ಬೇಕು, ಒಂದೋ ಪರ್ಜನ್ಯನ ಪೈಪೋಟಿಯೋ ಪೊರ್ಪಾಟವೋ ಏನೋ ಒಂದು ಪ್ರತಾಪ ಅಂತನೋ ಏನೋ ಚಿಂತಿಸ್ಬೇಕು. ಆದ್ರೆ ವಸ್ತುತಃ ಇಂದ್ರ ತನ್ನ ಕೈಯಲ್ಲಿ ಹಿಡಿದ ವಜ್ರಾಯುಧ ಅದು ಅಶನಿ, ಮಿಂಚು. ಅದು ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ಅದು ಒಂದು ಕ್ಷಣದಲ್ಲಿ ಭೂಮಿಗೆ ಎಲ್ಲಿ ಬೀಳುತ್ತೋ ಅದನ್ನ ಸಂಗ್ರಹಿಸುವ ಶಕ್ತಿ ನಮಗಿದ್ರೆ ಬೆಂಗಳೂರಿಗೆ 1 ವರ್ಷ ನಿರಂತರ ಕರೆಂಟ್ ಕೊಡ್ಬೋದು, ಅಷ್ಟು ಬೆಳಕಿರುತ್ತೆ ಅದರಲ್ಲಿ. ಒಂದು ಕ್ಷಣದಲ್ಲಿ ಒಂದು ಗೆರೆಯಲ್ಲಿ ಬಿದ್ದು ಹೋದ ಬೆಳಕಿನ ಶಕ್ತಿ. ಅಂಥದ್ದು ವಿಸ್ತಾರವಾಗಿ ಎಲ್ಲ ಕಡೆಗೆ ಹಬ್ಬಿಸುವುದು ಅವನ ವಜ್ರಾಯುಧ. ಆ ವಜ್ರಾಯುಧದ ತಾಕತ್ತನ್ನ ಭಗವಂತನ ಕೂರುಗುರ ತುದಿಯ ಭಾಗಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಇಂತಹ ಕೂರುಗುರು ನಮ್ಮ ಹೃದಯದಲ್ಲೂ ಇರುವ ಹಿರಣ್ಯಕಶಿಪುವಿನಂತಹ ಆಲೋಚನೆಯ ಕತ್ತಲೆಯನ್ನ ಕತ್ತರಿಸಿ ತೆಗೆಯಲಿ. ಎಲ್ಲೆಲ್ಲೋ ಅಡಗಿಸಿಟ್ಟು ಹೇಗೇಗೋ ಬದುಕಬೇಕು ಅಂತ ದುರ್ಭಾವನೆಗಳನ್ನು, ದುರಾಚರಣೆಗಳನ್ನು, ಕೆಟ್ಟ ಸಂಪತ್ತನ್ನು, ಯಾವುದೆಲ್ಲ ಅಡಗಿಸಿಡಬೇಕು ಅಂತ ಅನ್ನಿಸುವ ಕೆಟ್ಟತನಗಳಿವೆಯೋ ಅದೆಲ್ಲವನ್ನು ಕತ್ತರಿಸಿ ತೆಗೆಯಲಿ, ಪಾಲಿಸಲಿ ಅಂತ ಈ ಪದ್ಯದಲ್ಲಿ ಪ್ರಾರ್ಥನೆ ಬಂದಿದೆ. ಮತ್ತೆ ಮುಂದೆ ಇನ್ನೊಂದು ನಖಸ್ತುತಿ ಅಂತ
ಜೊತೆಯಾಗಿ ಹೇಳ್ತೇವೆ. ಅದು ಲಕ್ಷ್ಮೀನಾರಾಯಣ ಸ್ತುತಿ ಅಂತನೂ ಅದಕ್ಕೆ ಹೆಸರಿದೆ. ಆಚಾರ್ಯರು ಇನ್ನೊಂದು ಸಂದರ್ಭದಲ್ಲೆಲ್ಲೋ ಮಾಡಿದಂತಹ ಪದ್ಯ, ಅದರ ಅನುಸಂಧಾನವನ್ನು ಮತ್ತೆ ನಾಳೆಯ ಸಮಯದಲ್ಲಿ ಅದನ್ನು ಆಲೋಚನೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.